ಇವತ್ತು ಮೊನ್ನೆ ರಿಷಬ್ ಶೆಟ್ಟಿ ಅವರು ಹೇಳಿದ್ರು, ಹೌದು. ನಾನು ಹೋಟ್ಲು ಮಾಡಿದೆ, ಅವ್ರದ್ದು ಒಂದು ಗ್ರೂಪ್ ಇದೆ. ಈಗ ಒಂದೊಂದೇ ಉದ್ಧಾರ ಆಗ್ತಾ ಅವರವರಲ್ಲಿ ಜಲಸಿಗಳಾಗ್ಬೋದು. ನಿಮ್ಮ ಕಲೆ ಗೂಡಲ್ಲಿ ಇಟ್ಕೊಂಡು ಬದುಕಬೇಡಿ. ಹಂಗ್ಬಿಟ್ಟು ನಾನು ಇದೀನಿ ಮಾಡ್ರನ್ ಆಗಿದ್ದೀನಿ ಅಂತ ನಾನು ಗಾಂಧಿನಗರಕ್ಕೆ ಹೋಗ್ತೀನಿ, ನನಗೆ ಸಿನಿಮಾ ಸಿಗುತ್ತೆ ಅನ್ನೋದು ಬಕ್ರಾಗ. ಇವತ್ತು ಕಾಲೇಜ್ ಮುಂದೆ ಹೋಗ್ತೀವಿ, ಸ್ಕೂಲ್ ಮುಂದೆ ಅಂಕಲ್ ಬೆಳ್ಳುಳ್ಳಿ ಕಬಾಬ್ ಅಂಕಲ್ ಅಂತಾರೆ. ರುಚಿ ನೋಡಿ ನನ್ನ ಕಸ್ಟಮರ್ ಆಗಿದೆ ಅಂಬರೀಷ್ ಅಣ್ಣ. ನಿಮ್ಮ ಹೋಟ್ಲು ತುಂಬ ಬರೀ ಅಪ್ಪು ಸರ ಅಷ್ಟೇ ನೋಡಿ, ನಂದು ಅವ್ರ ಬಾಂಧವ್ಯ ಇದೆ, ನನ್ನ ಬಾಂಡಿಂಗ್ ಅದು. ಇವತ್ತೆಲ್ಲೂ ಒಂದು ಹೂವು ಇಟ್ಟಿಲ್ಲ. ಅಪ್ಪು ಸರ್ ತೀರ್ಕೊಂಡಾದ್ಮೇಲೆ ಹೋಟೆಲ್ಸ್ಗಳಲ್ಲಿ ಅಪ್ಪು ಸರ್ ಫೋಟೋ ಹಾಕೋದು, ಆ ಅಭಿಮಾನ ಅವ್ರಿದ್ದಾಗ ಯಾಕೆ ಕಡಿಮೆ ಇತ್ತು? ಸೊ ಇವಾಗ ಸಿನಿಮಾ ರಂಗಕ್ಕೆ ಹೋಗ್ಬೇಕು, ನಾನು ಬಿಟ್ಟಿರೋ ಕೆಲಸ ಎಲ್ಲ ಏನ್ ಮಾಡ್ತಾ ಇರ್ತೀನಿ ಅದನ್ನೇ ಬಿಟ್ಬಿಟ್ಟು ಸಿನಿಮಾ ರಂಗಕ್ಕೆ ಹೋಗ್ತೀನಿ ಅಂತ ಎಷ್ಟೋ ಜನ ಇವಾಗ್ನವರು ಏನು ಕೆಲಸನೇ ಮಾಡ್ತಿರಲ್ಲ, ಸಿನಿಮಾ ಅಂತ ಹೋಗ್ಬಿಡ್ತಾರೆ. ಅಲ್ಲೂ ಅವ್ರು ಸಕ್ಸಸ್ಫುಲ್ ಆಗಲ್ಲ. ಅಂತವ್ರಿಗೆ ಏನ್ ಹೇಳ್ತೀರಾ ನೀವು ಅಲ್ಲಿಂದ ಇಲ್ಲಿಗೆ ಬಂದು? ನೋಡಿ, ಈಗ ನೋಡಿ, ನಾನು ಬಣ್ಣ ಹಚ್ತಾ ಇದ್ದೆ, ಹೌದು. ಈಗ ನನಗೆ ಬಣ್ಣ ಹಚ್ಚೋ ಥರ ಆಗೋಗ್ಬಿಟ್ಟಿದೆ. ಹೌದು. ನಾನು ಅನ್ಕೊಂಬಂದಿಲ್ಲ, ನಾನು ಕೇಳ್ಕೊಂಬಂದಿಲ್ಲ, ಏನೋ ಕೊಟ್ಟ ತಗೋಬೇಕು. ನಿಮ್ಮ ಕೆಲಸ ನೀವೆಲ್ಲೋ ಒಂದು ಕಡೆ ನಿಮ್ಮ ಉದ್ಯೋಗ ಇರುತ್ತೆ. ಇವತ್ತು ಮೊನ್ನೆ ರಿಷಬ್ ಶೆಟ್ಟಿ ಅವರು ಹೇಳಿದ್ರು, ನಾನು ಹೋಟ್ಲು ಮಾಡಿದೆ, ನಾನು ನೀರಿನ ಬಾಟ್ಲು ಬಿಸ್ಲರಿ ಬಾಟ್ಲು ಸೇಲ್ ಮಾಡಿದೆ. ಆ ಪಟ್ಟಿ ಶ್ರಮಗಳು ಇಟ್ಕೊಂಡು ಬಂದು ತಾನೇ ಅವರು ಹೋಗಿ ಅಲ್ಲಿಂದೆಲ್ಲ ಸುತ್ತಾಕೊಂಬಂದು ಇವತ್ತು ಈ ಮಟ್ಟಕ್ಕೆ ಬಂದರು. ಇವತ್ತು ಕರ್ನಾಟಕನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗಿದ್ದಾರೆ ಅಂದರೆ ಅವ್ರು ಪಟ್ಟಿದ ಶ್ರಮ. ಅದು ಸರ್ಕಸ್ ಇದೆ, ಎಲ್ಲರಿಗೂ ಒಂದೇ ಸಲ ಡೈರೆಕ್ಟ್ ಅಪ್ಪಿಲ್ಲ. ನಿಧಾನಕ್ಕೆ ಬಂದವನೇ ಉದ್ಧಾರ ಆಗೋದು. ಅವ್ರದ್ದು ಒಂದು ಗ್ರೂಪ್ ಇದೆ, ಅವರೆಲ್ಲ ಶ್ರಮಪಟ್ಟು 12 ವರ್ಷದಿಂದ ಈಗ ಒಂದೊಂದೇ ಉದ್ಧಾರ ಆಗ್ತಾ ಅವರವರಲ್ಲಿ ಜಲಸಿಗಳಾಗ್ಬೋದು. ಅದೆಲ್ಲ ಕಾಮನ್ ಆಗಿದೆ, ನೋಡ್ತಾ ಇದ್ದೀವಿ, ಗೊತ್ತಾಯ್ತಾ ಇದೆ. ನಾ ಇವತ್ತು ನಾನು ಪಿಕ್ಚರ್ ನೋಡಿದಾಗೂ ನನಗೆ ಅದೇ ಅನಿಸಿದ್ದು, ಒಂದು ಕತೆ ಇದು ಇತಿಹಾಸನ ಇನ್ನೂ 100 ಎಪಿಸೋಡ್ ಮಾಡ್ಬೋದು. ಒಂದೊಂದೇ ಇತಿಹಾಸ ತಗೊಳ್ಳೋದು, ಒಂದ್ರ ಬಗ್ಗೆ ಇನ್ನೊಂದ್ರ ಬಗ್ಗೆ ತಗೊಂಡು ಪಿಕ್ಚರ್ ಮಾಡ್ಬೋದು. ಆದರೆ ಆ ಕ್ಯಾರೆಕ್ಟರ್ಗೆ ಅವ್ರು ಸೂಟಬಲ್ ಆಗಿರೋದ್ರಿಂದನೇ ಆಮೇಲೆ ಅದಕ್ಕೆ ಕತೆಗೆ ಆ ತಕ್ಕನಾಗಿ ಅವರು ಮಾಡಿರೋದ್ರಿಂದ ಪಿಕ್ಚರ್ ಹೋಗಿರೋದು. ಇನ್ನೇನಿಲ್ಲೇನು ಬೇರೆ ಮಾಡಿದ್ದು ಬೇರೆ ಆಗಿದ್ದೇನಿಲ್ಲ. ನೋಡಿ, ಅವತ್ತು ಅವರವರ ಕೆಲಸ ಅವರು ಪರಿಶುದ್ಧತೆಯಿಂದ ಮಾಡಿದ್ದಕ್ಕೆ 2 ಪಿಕ್ಚರು ಕ್ಲಿಕ್ ಆಯಿತು. ಆಮೇಲೆ ಪ್ರೊಡ್ಯೂಸರ್ಗೂ ಹ್ಯಾಂಡ್ ಸಪೋರ್ಟ್, ಇವಾಗ ಯಾರು ಹಾಕ್ತಾರೆ ಆ ಬಂಡವಾಳ ಹಾಕ್ತಾರೆ, ಹಂಗೆ ಬರ್ತಾ ಇದೆ. ಹಾಕಬೇಕು ತಗೋಬೇಕು ಅನ್ನೋದಕ್ಕೆ ಅವರು, ಯಾಕೆಂದರೆ ತುಂಬ ಖುಷಿ ಆಯ್ತು ಪಿಕ್ಚರ್. ನಾನಿವತ್ತು ಇಡೀ ದೇಶ ನಮ್ಮ ಕಡೆ ನೋಡಂಗೆ ಆಯ್ತಲ್ಲ, ಖಂಡಿತ ಅಲ್ವಾ? ಇವತ್ತು ಯಾರು ಹೇಳಿದ್ರು, ಕಲಾವಿದರಲ್ಲಿ ರಾಜ್ಕುಮಾರ್ ನಮ್ಮ ಯಜಮಾನ್ರನ್ನ ಬಿಟ್ಟು ಇವತ್ತು ಪೌರಾಣಿಕದಲ್ಲಿ ನೋಡಿದ್ದು ಇವ್ರನ್ನ ಅಂತ ಒಂದು ಆರ್ಟಿಕಲ್ ಬಂದಿತ್ತು. ನಿಜ. ಈಗ ಇದು ಭಕ್ತ ಪ್ರಹ್ಲಾದ, ಇದನ್ನೆಲ್ಲ ಕಣ್ಣು ಈ ಎಕ್ಸ್ಪ್ರೆಷನ್ಸ್ ಇಂದನೇ ನಮ್ಮ ಪಿಕ್ಚರ್ಗಳು. ಆ ಥರನೇ ಇವರು ಮಾಡಿ ಒಂದು ನಮ್ಮ ಕರ್ನಾಟಕದ ಹೆಸರು ಉಳಿಸಿದ್ದಾರೆ. ನಾವು ಅದಕ್ಕೆ ಸಲ್ಯೂಟ್ ಹೊಡಬೇಕು, ನಿಜವಾಗ್ಲೂ ಇಲ್ವಾ? ಯಾರೇ ಆಗಲಿ, ನಿಮ್ಮಲ್ಲಿರೋ ಕಲೆನ ಪ್ರಪಂಚಕ್ಕೆ ತೋರಿಸಿ. ನಿಮ್ಮ ಕಲೆ ಗೂಡಲ್ಲಿ ಇಟ್ಕೊಂಡು ಬದುಕಬೇಡಿ. ಹಂಗ್ಬಿಟ್ಟು ನಾನು ಇದೀನಿ ಮಾಡ್ರನ್ ಆಗಿದ್ದೀನಿ ಅಂತ ನಾನು ಗಾಂಧಿನಗರಕ್ಕೆ ಹೋಗ್ತೀನಿ, ನನಗೆ ಸಿನಿಮಾ ಸಿಗುತ್ತೆ ಅನ್ನೋದು ಬಕ್ರಾಗಳು. ಅದೃಷ್ಟ ಇರಬೇಕು, ಅದನ್ನು ಹೋಗೋ ರೀತಿಲಿ ಇರಬೇಕು. ಈಗೇನಂದರೆ ಅದೇ ಎಲ್ಲರಿಗೂ ಅರ್ಜೆಂಟ್, ನಾನು ಪಿಕ್ಚರ್ ಹೀರೋಯಿನ್ ಆಗಬೇಕು, ಪಿಕ್ಚರ್ ಫಸ್ಟು ಫೋಟೋ ನೋಡ್ಸಮ್ಮ, ಹೋಗಿ ಫೋಟೋಸ್ ತೊಗೊಳ್ಳಿ. ಇವತ್ತು ಸೀರಿಯಲ್ಗಳಿದೆ, ಸೀರಿಯಲಿಂದ ಆಟೋಮೆಟಿಕ್ಕಾಗಿ ಪಿಕ್ಚರ್ಗಳು. ನೀವು ಹೋಗ್ತಾನೆ ಸಿನಿಮಾಗೆ ಹೋಗ್ಬೇಕು ಅಂದರೆ ತುಂಬ ಕಷ್ಟ ಇದೆ, ಆ ಬ್ಯಾಕ್ಗ್ರೌಂಡ್ಗಳು ಬೇಕು. ಮತ್ತೆ ಈ ರೀಲ್ಸ್ ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ತುಂಬ ಇದೆ, ಆಸೆನೂ ಜಾಸ್ತಿ ಆಗಿದೆ. ಏನ್ ಬೇಕಾದ್ರೂ ಮಾಡ್ತೀನಿ, ನಾನೇ ಹೀರೋಯಿನ್ ಅಂತ, ನಾನೇ ಹೀರೋ ಅಂತ. ನಾನು ಒಪ್ಪೋದೇ ಇಲ್ಲ. ನೋಡಿ, ನಾನು ಇದುವರೆಗೂ ನನಗೆ ನಿಜವಾಗ್ಲೂ ಈಗ ಏನದು ನೀವು ಹೇಳಿದ್ದು ರೀಲ್ಸ್ ಮಾಡೋದು, ಇದು ಮಾಡೋದು, ನಾನು ಬೆಳ್ಳುಳ್ಳಿ ಕಬಾಬ್ ರೀಲ್ಸ್ ಏನು ಮಾಡಿರಲಿಲ್ಲ. ನಾನು ಇರೋದೇ ಹಂಗೆ ಅಂತ ಹೇಳ್ಕೊಂಡು ಮಾಡ್ಕೊಂಡು ಹೋದೆ. ನನ್ನ ಪರ್ಸನಲ್ ಯೂಟ್ಯೂಬ್ ಚಾನಲ್ ಕೂಡ ನಾನು ಜಾಸ್ತಿ ರೀಲ್ಸ್ ಮಾಡಲ್ಲ, ತರಲೆ ಮಾಡಲ್ಲ. ನಾನು ಕಂಟೆಂಟ್ ಇರೋದು ಅಡಿಗೆ. ಅಂಡ್ ಅದರಿಂದನೇ ನಾವು ಇವಾಗ ನಿಮ್ ಬಗ್ಗೆ ನಮ್ಮ ಏಜ್ ಅವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ಲ, ನಮ್ಗಿನ ಚಿಕ್ಕವ್ರಿಗೆ. ಅದರಿಂದನೇ ನಾವು ನಿಮ್ಮನ್ನ ಗುರುತು ಹಿಡಿತಿರೋದು. ಇವತ್ತು ಕಾಲೇಜ್ ಮುಂದೆ ಹೋಗ್ತೀವಿ, ಸ್ಕೂಲ್ ಮುಂದೆ ಅಂಕಲ್ ಬೆಳ್ಳುಳ್ಳಿ ಕಬಾಬ್ ಅಂಕಲ್ ಅಂತಾರೆ. ಯಾವ್ದ್ರಿಂದ ಆಯ್ತು? ಅಷ್ಟಕ್ಕೆ ನಾವು ತಮಾಷೆ ಮಾಡ್ಕೊಂಡು ಹೋಗೋಣ. ಸೊ ಸೋಷಿಯಲ್ ಮೀಡಿಯಾನು ಒಳ್ಳೆ ತರನು ನಾವು ಉಪಯೋಗಿಸ್ಕೊಂಡು ಹೋಗ್ಬೇಕು. ಈಗ ನಾನು ನೋಡಿದ್ದೀನಲ್ಲ, ಬರ್ತಾರೆ 1 ತಿಂಗಳು ಓಡುತ್ತೆ ಕೋಟ, 2ನೇ ತಿಂಗಳು ಮಲ್ಕೊಳ್ಳುತ್ತೆ. ಹಂಗೆ ನಮ್ಮ ಜೀವನನು ಅದನ್ನ ತಾಳಿದೆ. ನೋಡಿ, ಅದ್ರೂ ಸಹ ಸಿಗ್ತಾ, ನಿಮ್ಮನ್ನು ಚಾಯ್ಸ್ ಸಿಕ್ಕಿದಾಗ ಕರೆಕ್ಟ್ ರೀತಿಯಲ್ಲಿ ಉಪಯೋಗಿಸಿ. ಈಗ ನಂಗೆ ಸವಿ ರುಚಿ ಸಿಕ್ತು ಹಂಗನ್ಬಿಟ್ಟು ನಾನು ಇದಾಗ್ತಾನೆ ಆಗಲ್ಲ, ನಾನು ಪ್ರೊಡಕ್ಷನ್ ಮಾಡೋಕ್ಕಾಗತ್ತಾ? ಆಗಲ್ಲ. ಕ್ವಾಟ್ಲೆ ಕಿಚನ್ ನಾನು ಕ್ವಾಟ್ಲೆ ಕಿಚನ್ ಮಾಡೋಕ್ಕಾಗತ್ತಾ? ಇಲ್ಲ. ನಾನು ಹೋಗ್ಬೇಕಾಗಿರೋದು ಅಲ್ಲಿ
ಕಲಾವಿದನ ಕರೆದವ್ರೆ, ಅಡುಗೆ ಭಟ್ನ ಕರೆದವ್ರೆ, ಅಡುಗೆ ಮಾಡೋಣ, ಖುಷಿಯಾಗಿ ಬರೋಣ. ಹೌದು. ಸವಿರುಚಿಗೆ ಹೋದ್ವಿ, 280 ಅಡುಗೆ ಮಾಡಿದ್ವಿ, ಖುಷಿಯಾಗಿ ಜಾಹ್ನವಿ ಅವ್ರ ಜೊತೆ ಮಾಡಿದ್ವಿ, ಬ್ರ್ಯಾಂಡ್ ಅಂಬಾಸಿಡರ್ ಅದು. ಹಂಗನ್ಬಿಟ್ಟು ನಾವು ಅಡ್ವರ್ಟೈಸ್ ಮಾಡೋಕ್ಕಾಗತ್ತಾ? ಇಲ್ಲ ನಮ್ಮ ಹೋಟ್ಲಲ್ಲಿ ದೊಡ್ಡ ದೊಡ್ಡ ಬೋರ್ಡ್ ಹಾಕ್ಕೊಂಡಿದ್ದೀವ? ಇಲ್ಲ. ಇಲ್ಲ ನಾನು ಜಾಹ್ನವಿ ಅವ್ರ ಜೊತೆ ಮಾಡಿದ್ದೀನಿ, ನಾನು ಅದು ಮಾಡಿದ್ದೀನಿ. ಇಲ್ಲ ಮೇಡಮ್, ನನಗೆ ಇಷ್ಟ ಇಲ್ಲ. ನಿಮ್ಮ ಹೋಟ್ಲು ತುಂಬ ಬರೀ ಅಪ್ಪು ಸರ ಅಷ್ಟೇ ನೋಡಿ, ನಂದು ಅವ್ರ ಬಾಂಧವ್ಯ ಇದೆ, ನನ್ನ ಬಾಂಡಿಂಗ್ ಅದು ನನ್ನನ್ನು ಮನಸ್ಸಿಂದ ತೆಗೆದಾಕೋದಕ್ಕೆ ಬರೋದಾದ್ರೆ ನಾನು ಏನು ಬೇಕಾದ್ರೂ ಹಾಕ್ಕೋಬೋದು. ಹೌದು. ಆರ್ಟಿಫಿಷಿಯಲ್ ಬೇಡ, ನಂಗೆ ನ್ಯಾಚುರಲ್ ಆಗಿರಬೇಕು ಅನ್ನೋ ನಾನು ಅವ್ರ ಮೇಲೆ ಅಭಿಮಾನ ಇಟ್ಟಿದ್ದೀನಿ. ಹೌದು. ಇವತ್ತೆಲ್ಲೂ ಒಂದು ಹೂವು ಇಟ್ಟಿಲ್ಲ. ಕಾರಣ ಯಾಕೆ? ಅವ್ರು ಇನ್ನೂ ನನ್ನ ಜೊತೆಲಿದ್ದಾರೆ. ಅವರು ಒಂದೊಂದು ನಾನು ಬಂದಿದ್ದ ದಾರಿಗಳಿಗೆ ಈ 10-12 ವರ್ಷದಲ್ಲಿ ನನ್ನ ಪ್ರತಿಯೊಂದು ಏಳಿಗೆಗೆ ಅವರೊಂದು ಮೂಲ ಕಾರಣ. ನಾನು ಏನೇ ಒಂದು ಮಾಡಬೇಕಾದಾಗ ಬಸ್ ಹೆಂಗೆ ಮಾಡ್ಬೋದು, ಬಸ್ ಏನಿದೆ, ಇದು ಬೇಡ ಚಂದ್ರವ್ರೆ, ಚೆನ್ನಾಗಿದೆ ಬೇಡ, ಓಕೆ, ಆ ಥರ ನಾನು ಅವ್ರದ್ದು ಸಜೆಷನ್ಸ್ ಕೇಳ್ತಾ ಇದ್ದೆ. ನಾನು ಇವತ್ತು ಏನೋ ಇದ್ರೆ ನಾನು ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೋಗಿ ಕೇಳ್ತೀನಿ, ಮೇಡಮ್ ನೋಡಿ ಈ ಥರ ಏನೋ ಇದೆ ನೋಡಿ, ಮನೆ ಏನೋ ಸೆಟ್ ಆಗಿಲ್ಲ, ಮನೆ ಖಾಲಿ, ಫಸ್ಟ್ ಖಾಲಿ ಮಾಡಿ, ನಿಮ್ಗೆ ಆಗಲಿಲ್ಲ ತಾನೆ ಬಿಟ್ಬಿಡಿ, ಆ ಥರ ನಮ್ಗೆ ಹೇಳೋರು ಇರಬೇಕು, ನಾವು ತೊಗೋಬೇಕು. ಹೌದು. ಅದು 4 ಜನ ಹೇಳ್ದಂಗೆ ನಾನು ಇವಾಗ ನನಗೆ ಜಾಹ್ನವಿಯವರು ಅಷ್ಟೇ, ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು, ಸವಿರುಚಿ ಮುಗಿದ ಮೇಲೆ ಹೆಲ್ತ್ ಅಪ್ಸೆಟ್, ಅವ್ರು ಯಾರೋ ಕರ್ಕೊಂಬಂದು ಮನೆ ಚೆನ್ನಾಗಿಲ್ಲ, ಹೋಟ್ಲ ಮೇಲೆ ಮನೆ ಬೇಡ, ಖಾಲಿ ಮಾಡಿ ಅಂತ ತೊಗೋಬೇಕು. ನನಗೂ ಅನುಭವ ಆಯ್ತಲ್ಲ, ಏನೇನಾಯಿತು, ಹೋಟ್ಲು ಫ್ಲಾಪ್ ಆಗಿದ್ದು, ನನ್ನ ಕಾಲು ಫ್ರ್ಯಾಕ್ಚರ್ ಆಗಿದೆ, ಇದೆಲ್ಲ ಕೌಂಟ್ ಮಾಡ್ಕೊಂಡು ಬಂದೆ. ಮಕ್ಕಳು ನಮ್ಮ ಮಿಸಸ್ಗೆ ಇದು L4 L5 ಆಯಿತು. ಓಕೆ. ಸೊ ತುಂಬ ಸೀರಿಯಸ್ ಕಂಡೀಷನ್ ಆಗ್ಬಿಟ್ಟಿದ್ರು. ಓಕೆ. ಸೊ ಇದೆಲ್ಲ ನೋಡ್ಬಿಟ್ಟು ನಾನು ಖಾಲಿ ಮಾಡ್ಕೊಂಡು ಕುಮಾರಪ್ಪರಕ್ಕೆ ಬಂದೆ. ತೊಗೊಳ್ಳೇಬೇಕು ಮೇಡಮ್, ಕೆಟ್ಟದ್ದು ಒಳ್ಳೇದು ಬಂದರೆ ಕೆಟ್ಟದ್ದು ಬಂದಾಗ ಅದನ್ನು ತೊಗೋಬೇಕು, ಒಳ್ಳೇದು ಬಂದಾಗ ಒಳ್ಳೇದನ್ನು ತೊಗೋಬೇಕು. ಯಾವತ್ತೂ ಒಂದು 40 ಜನ ಸ್ನೇಹಿತರು ಬೇಡ, 4 ಜನ ಹಿತೈಷಿಗಳಿರಲಿ, 3 ಜನ ಒಳ್ಳೆ ಸ್ನೇಹಿತರಿರಲಿ, ನಮ್ಮ ಭಾವನೆ ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ. ಏನೋ ನಮಗಿರೋ ಪ್ರಪಂಚದಲ್ಲಿರೋರೆಲ್ಲ ನಮ್ಮ ಫ್ರೆಂಡ್ಸ್ ಅಲ್ಲ, ಪ್ರಪಂಚದಲ್ಲಿ ಸಿಗೋರೆಲ್ಲ ನಮ್ಮ ವಿಶ್ವಾಸಿಗಳಲ್ಲ. ನಾವು ಹೆಂಗೆ ನಡ್ಕೊಂಡು ಹೋಗ್ತೀವಿ, ನಾವು ಬಂದ ದಾರಿ ಇದೆಯಲ್ಲ ಅದು ನಮ್ಮನ್ನು ಕಾಪಾಡುತ್ತೆ. ಅದನ್ನ ಹಿಂದೆ ಮನಸ್ಸಲ್ಲಿ ಇಟ್ಕೊಂಡು ಬದುಕಿದವನು ಮಾತ್ರ ಬದುಕಕ್ಕಾಗತ್ತೆ. ಬರ್ತಿದ್ದಂಗೆ ಅಡ್ವೈಟ್ಗಳಾಗೋದು, ಬರ್ತಿದ್ದಂಗೆ ಕೆಟ್ಟ ಕ್ಯಾರೆಕ್ಟರ್ಗಳಿಗೆ ಹೋಗೋದು, ಅದೆಲ್ಲ ನಡೀತಾ ಇದೆ. ಯಾಕಂದ್ರೆ ಪ್ರತಿಯೊಂದು ನೋಡ್ತಾ ಇದ್ದೀವಿ. ಈಗ ಮುಂಚೆ ಥರ ಎಲೆಮರೆ ಕಾಯಿ ಥರ ಎಷ್ಟೆಷ್ಟು ಆಗಿದ್ದೆಲ್ಲ ಮುಚ್ಚಿಕ್ತಾ ಇದ್ರು. ಇವತ್ತು ನಾವು ಎಲ್ಲಿ ಮಾತಾಡಬೇಕು ಅಂದ್ರೆ ಏನು ಪದ ಯೂಸ್ ಮಾಡಿದ್ರೆ ನಾವು ಬದುಕಕ್ಕಾಗತ್ತೆ, ಎಲ್ಲ ನಾವು ಒಂದು ಪದ ತಪ್ಪು ಮಾಡಿದ್ರೆ ನಾಳೆ ಏನಾಗುತ್ತೆ ಅನ್ನೋ ಭಯ ಇರುವಾಗ ನಾವು ತಗ್ಗಿ ಬಗ್ಗಿ ಹೋಗ್ಬೇಕು. ನೀವೇನು ನಿಮ್ಮ ಮನೆಗೆ 4 ಗೋಡೆ ಮಧ್ಯದಲ್ಲಿ ಏನೇನ ಮಾಡಿ ಪ್ರಪಂಚದಲ್ಲಿ ಹೆಂಗಿರ್ಬೇಕು ಅದನ್ನು ನಮಗೆ ತುಂಬ ದಾರಿ ತೋರಿಸ್ಕೊಟ್ಟೆ ದೊಡ್ಡ ಮನೆ. ಆ ದಾರಿ ನಾನು ತಪ್ಪೋದೇ ಇಲ್ಲ. ನೀವೇನಂತೀರಾ? ಖಂಡಿತ ಸರ್, ಖಂಡಿತ ಅಲ್ವಾ? ನಾವು ನೋಡಿದೀವಿ, ನಿಮ್ದು ಎಷ್ಟೊಂದು ಪಾಡ್ಕಾಸ್ಟ್ ನೋಡಿದೀನಿ, ನಿಮ್ಮ ಹೋಗೋ ಪ್ರೋಗ್ರಾಮ್ಸ್ ಅಲ್ಲಿ ನಿಮ್ಮ ಬಗ್ಗೆ ಜನ ಮಾತಾಡೋದನ್ನ ಕೇಳಿದಾಗ ಅವ್ರ ದಾರಿಲಿ ಬಂದಿರೋರು ನೀವು ಅಂತ ಅದು ಖಂಡಿತ ಗೊತ್ತಾಗುತ್ತೆ. ಆಮೇಲೆ ಒಂದು ನಾನು ಕೇಳ್ಬೇಕು ಅಂದ್ಕೊಂಡೆ, ಏನಂದ್ರೆ ಇವಾಗ ಅಪ್ಪು ಸರ್ ತೀರ್ಕೊಂಡಾದ್ಮೇಲೆ ಹೋಟೆಲ್ಸ್ಗಳಲ್ಲಿ ಅಪ್ಪು ಸರ್ ಫೋಟೋ ಹಾಕೋದು, ಅಪ್ಪು ಹೋಟೆಲ್, ಆ ಪ್ರೀತಿ ಆ ಅಭಿಮಾನ ಅವ್ರಿದ್ದಾಗ ಯಾಕೆ ಕಡಿಮೆ ಇತ್ತು ಅಂತ ನಂಗೆ ಡೌಟ್. ಸುಮ್ಮನೆ ನೋಡಿ ಮೇಡಮ್, ಒಂದೇನೋ ಆಯಿತು ಅಂದರೆ ಇನ್ನೊಂದೇನೋ ಪ್ರಚಾರ ಆಗುತ್ತೆ. ಅವು ಎಲ್ಲೂ ಇರಲಿಲ್ಲ. ನಮ್ಮಲ್ಲಿ ನನಗೆ ಗೊತ್ತಿರೋ ನವೀಗ ಹೋಟ್ಲು, ಚಂದ್ರು ಹೋಟ್ಲು ಬಿಟ್ಟರೆ ಇನ್ನೆಲ್ಲೂ ಹೋಟ್ಲು ಊಟ ತರಿಸ್ಕೊತಾರಿಲ್ಲ ಅವರು. ನಮ್ಮ ಮನೇಲಿ ನಮ್ಗೆ ಊಟ ಬೇಕು ಅಂತ ಫೋನ್ ಬರ್ತಾ ಇದ್ದಿದ್ದು 2 ಹೋಟ್ಲು, ಒಂದು ನವೀಗ, 2ನೇ ದಾರ. ಅದನ್ನ ಬಿಟ್ಬಿಟ್ಟು ಈಗ ಸುಮ್ಮನೆ ಹೇಳ್ಕತ್ತಾರೆ, ಬೋರ್ಡ್ ಹಾಕತ್ತಾರೆ, ಫೋಟೋ ತಕ್ಕತ್ತಾರೆ, ಗ್ರಾಫಿಕ್ ಮಾಡಿ ಹಾಕೋತಾರೆ ಅಂತ. ನನ್ನ ಫೋಟೋ ಬಾಸ್ ವಾಯ್ಸ್ನೇ ನಾನು ಡೂಪ್ಲಿಕೇಟ್ ಮಾಡಿದ್ದೀನಿ ಅನ್ನೋ ಜನ ಇದ್ದಾರೆ. ಅದನ್ನ ಡೂಪ್ಲಿಕೇಟ್ ಅನ್ನೋ ಜನ ಇದ್ದಾರೆ. ಕಾಮೆಂಟ್ಸ್ಗಳಲ್ಲಿ ನೋಡ್ತೀವಲ್ಲ ನೋಡಿ ಮೇಡಮ್, ನಂದ ಬಾಂಡಿಂಗು ನಮ್ಮ ಹತ್ರ ಇನ್ನೂ 1000 ಕಥೆಗಳಿದೆ ಅಲ್ಲಿ ಹೇಳೋಕ್ಕೆ. ಅದು ನಮಗೆ ಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಮನೆ ಅಂದಮೇಲೆ ಅದು ಫ್ಯಾಮಿಲಿ ಅಲ್ವಾ. ಎಳೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಡೆಯೋ ಕಥೆಗಳೇ ಇರ್ತವೆ. ಕಥೆ ಹೇಳಕ್ಕೆ ಹೋದ್ರೆ ಎಷ್ಟಿದೆ ಕಥೆ, ನಮಗೇನು ಬೇಕಾಗಿಲ್ಲ. ಸೊ ಏನಾಗಿತ್ತು ಅಂದ್ರೆ ನಾವು ಅವ್ರ ಜೊತೆಲಿ ಇದ್ದೀವಿ ಅಂದರೆ ನಮಗೇನು ಫೋಟೋ ಬೇಕು. ಇವತ್ತು ನೋಡಿ ಏನು ಹಿಂಗೆ ಅನ್ನಂಗಿಲ್ಲ, ಒಂದು ಫೋಟೋ ಹಿಂಗಂತ ಊಟ ತಿಂತಾ ಇದ್ರೆ ಒಂದು ರೀಲ್ಸು, ನಾನು ಇದು ಬೇಳೆ ಸಾರು ತಿಂತಾ ಇದ್ದೀನಿ, ಇಡ್ಲಿ ತಿಂತಾ ಇದ್ದೀನಿ ಅಂತ ಅಲ್ಲೇ ಒಂದು ಶಾಟ್ ತಗೊಂಡು ಹೋಗುವಂಥ ಕಾಲ ಆಗಿರುವಾಗ ನಾನು ಫೋಟೋಸ್ಗಳನ್ನ ಎಷ್ಟು ರಿಜೆಕ್ಟ್ ಮಾಡ್ಕೊಂಡಿದ್ದೀನಿ ಗೊತ್ತಾ. ಇವತ್ತು ಹೊಟ್ಟೆ ಹೊಳೆಯುತ್ತೆ, ಫೋಟೋಗಳಿಲ್ಲ, ಇನ್ನೊಂದಿಲ್ಲ, ಎಲ್ಲೋ ಹೋಗ್ಬಿಟ್ಟಿದೆ. ನನ್ನದು ಒಂದು ಫುಲ್ ಆಲ್ಬಮ್ಮು ನಾನು ಮಾಲಾಶ್ವರ್ ನೋಡಬೇಕು ಅಂದರೆ ತೊಗೊಂಡೋಗಿ ಮೈಸೂರಲ್ಲಿ ತೊಗೊಂಡೋಗಿ ಕೊಟ್ಟೆ. ಅದು ಎಲ್ಲೋಯ್ತೋ ಗೊತ್ತಿಲ್ಲ, ನನ್ನ ಫುಲ್ ಸೆಟ್ ಹೋಯ್ತು. ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ನಿಮ್ಮ ಹತ್ರ ಹೇಳೋಕೆ ನಮ್ಮ ಅಂಬರೀಷಣ್ಣ, ನಾವು ಪ್ರೀತಿ ತೋರಿಸಿದ್ರು, ಅಡುಗೆ ತೋರಿಸಿದ್ರು, ರುಚಿ ತೋರಿಸಿದ್ರು, ಎಲ್ಲ ಆಯಿತು. ರುಚಿ ನೋಡಿ ನನ್ನ ಕಸ್ಟಮರ್ ಆಗಿದ್ದು ಅಂಬರೀಷಣ್ಣ. ಒಂದ್ಸಲ ಕೈಮಾ ಸಾರ್ ಯಾವುದೋ ಒಂದು ಪ್ರೊಡಕ್ಷನ್ ಕಳಿಸಿದ್ದೆ, ನಾನು ಸ್ವಲ್ಪ ಪ್ರೊಡಕ್ಷನ್ಗಳಿಗೂ ಊಟ ಕೊಡ್ತಾಯಿದ್ದೆ, ನಾನ್ ವೆಜ್ಜು ಇದೆಲ್ಲ ಕೊಡ್ತಾಯಿದ್ದೆ. ಕೈಮಾ ಸಾರ್ ಒಂದು ಯಾರು ಮಾಡಿದ್ದೆ, ನಮ್ಮ ಚಂದ್ರು, ಮಹಾರಾಷ್ಟ್ರ ಚಂದ್ರು ಹೇಳು,
ಅಲ್ಲಿಂದ ಸ್ಟಾರ್ಟ್ ಆಯ್ತು ಮೇಡಮ್. ಒಂದು 6 ರಿಂದ 8 ವರ್ಷ ನಿದ್ದೆ ಇಲ್ಲ ಪದ್ದೆ ಇಲ್ಲ. ಸಾಯಂಕಾಲ 6 ಬೆಳಗ್ಗೆ 6 ಡೈಲಿ ನಮ್ದು ಅಂಬರೀಷ್ ಅಣ್ಣಂದು ಅದು ಕಂಟಿನ್ಯೂಟಿ ಅಲ್ವಾ. ಡೈಲಿ ಮಟನ್ನು ಚಿಕನ್ನು, ಅವ್ರು ಎಲ್ಲೋ ಒಂದು ಸೆಷನ್ನು. ಅಪ್ಪು ಸರ್ ಅಪ್ಪು ಸರ್ ವಾರಕ್ಕೆ 15 ದಿನ, ಒಂದು ತಿಂಗಳು. ಅವ್ರು ಫಾರಿನಿಂದ ಹೋಗಿ ಬಂದರೆ ಅವ್ರು ಕಂಪಲ್ಸರಿ ನಾಟಿ ಕೋಳಿ ಸಾರು, ಬೆಳಿಗ್ಗೆ ಇಡ್ಲಿ. ಬೆಳಿಗ್ಗೆ 4:30, 3:30 ಫ್ಲೈಟ್ ಬರೋರು, ಒಂದು 9:30, 9:45 ಗೆದ್ದು ಬಿಡೋರು. ನಾನೆಲ್ಲ ಒಂದು 8:45, 9 ಗಂಟೆ ಸ್ವಲ್ಪ ಕಾಲು ಸೊಪ್ಪೆಲ್ಲ ಮಾಡ್ಕೊಂಡು ಕೊಡ್ತಾಯಿದ್ದೆ. ಅವ್ರಿಗೆ ಏನಂದರೆ ಆಸೆ ಪಟ್ಟು ಒಂಚೂರು ಬಾರಿಸೋರು, ಅದಾದ್ಮೇಲೆ ತಿರ್ಗಿ ಕಂಟಿನ್ಯೂ ಇಲ್ಲ. ಓಕೆ, ಡೈಲಿ ತಿನ್ನಬೇಕು ಆ ಥರ ಎಲ್ಲ ಇಲ್ಲ. ಯಾವತ್ತು ನಾಲಿಗೆ ಗಟ್ಟಿರುತ್ತೆ ಅದು ಬೇಕು. ಆಮೇಲೆ ಕೊರೋನಾ ಟೈಮಲ್ಲಿ ತುಂಬ ಅಡುಗೆ ಕಲ್ತರು. ಅಡುಗೆ ಅವ್ರು ಕಲ್ತರು, ತುಂಬ ಅಡುಗೆ ಕಲ್ತರು, ತುಂಬ ಅಡುಗೆ ಮಾಡಿದ್ರು. ನಮಗೂ ಬಡಿಸೋರೆ, ನಾವು ರುಚಿ ನೋಡಿದ್ದೀವಿ. ಅವ್ರು ಯಾವತ್ತಾದ್ರೂ ನಿಮಗೆ ಕೈ ತುತ್ತು ತಿನ್ಸಿದಾರ ಅಪ್ಪು ಸರ್? ಇಲ್ಲ, ಕೈ ತುತ್ತು ತಿನ್ಸಿಲ್ಲ ಮೇಡಮ್, ಕೈ ತುತ್ತು ತಿನ್ಸಿಲ್ಲ. ನಾವು ತಿನ್ಸಿದ್ದೀವಿ, ನಮ್ಮ ತಟ್ಟೆಯಲ್ಲಿ ತಿಂದಿದ್ದಾರೆ. ಅವ್ರಿಗೆ ತುಂಬ ರುಚಿಯಾಗಿ ನೋಡ್ರಿ ನಾನು ಆಮೇಲೆ ಏನು ಮನಸ್ಸಲ್ಲಿ ಇಲ್ಲದೆ ನೋಡ್ರಿ ನಾನು ಹೆಂಗೆ ಮಾಡಿದ್ದೀನಿ ಅಡುಗೆ, ರುಚಿ ಇದೆಯಾ ಕರೆಕ್ಟಾಗಿ ಹೇಳ್ರಿ, ಅದನ್ನೆಲ್ಲ ಪ್ರೀತಿಯಿಂದ ಕೇಳ್ತಿದ್ರು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.